ಹಾಯ್ ಎಲ್ಲರಿಗೂ, ವೆಲ್ಕಮ್ ಟು ಬ್ರಿತ್ವಿ ಯೂಟ್ಯೂಬ್ ಚಾನಲ್. ಇವತ್ತೇನು ಸ್ಪೆಷಲ್ ವಿಡಿಯೋ ಇವತ್ತು ಏನಂದರೆ ನಮ್ಮ ತೋಟದ್ದು ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ದೆ ಅಲ್ವಾ, ಕಾಫಿ ಎಸ್ಟೇಟ್ದು. ಅದ್ರದ್ದು ಇವತ್ತು ಕಂಪ್ಲೀಟ್ ವಿಡಿಯೋ ಇನ್ ಡೀಟೇಲಾಗಿ ತೋರಿಸ್ತೀವಿ. ಕೊನೆ ತನಕ ನೋಡಿ, ಸಬ್ಸ್ಕ್ರೈಬ್ ಮಾಡಿ. ಇವರು ನಮ್ಮ ಪಪ್ಪ ಎಸ್ಟೇಟ್ ಓನರು ನೋಡಿ. ಇದು ನಮ್ಮದು ತೋಟದ್ದು ದೇವರು ಗೋಂದಿಯಮ್ಮ ಅಂತ. ಅದ್ರದ್ದು ಹಿಸ್ಟ್ರಿ ಹೇಳ್ರಮ್ಮ. ಅದು ಗೋಂದಿಯಮ್ಮ ಅಂತ ಮೊದಲು ಪೂಜೆ ಮಾಡ್ತಾ ಇದ್ರಂತೆ. ತುಂಬ ಹಿರಿಯವ್ರ ಕಾಲದಿಂದ ಪೂಜೆ ಮಾಡ್ತಾ ಇದ್ರಂತೆ. ಅದು ಹೇಮಾವತಿ ರಿವರ್ ಪ್ರಾಜೆಕ್ಟಲ್ಲಿ ಮುಳುಗೋಯ್ತಲ್ಲ ಊರುಗಳು, ಆಗ ದೇವರು ಮುಳುಗೋಗ್ಬಿಟ್ಟಿತ್ತಂತೆ. ಆದರೆ ಈ ದೇವ್ರನ್ನ ತರಕ್ಕೆ ಆಗಿಲ್ಲ ಅವರಿಗೆ. ಆಮೇಲೆ ಮನೆಯಲ್ಲಿ ಜಾಸ್ತಿ ಸಾವು ನೋವುಗಳೆಲ್ಲ ಸ್ಟಾರ್ಟ್ ಆಯ್ತಲ್ಲ, ಅವಾಗ ಹೋಗಿಲ್ಲೋ ಶಾಸ್ತ್ರ ಕೇಳಿದ್ದಾರೆ. ಆಗ ಅವ್ರು ಹಂಗಂದ್ರಂತೆ, ನಿಮ್ಮ ದೇವರು ಅದು ಒಳ್ಳೆಯಲ್ಲಿ ಮುಳುಗೋಗಿದೆ, ಅದನ್ನು ತಗೊಂಡು ಬಂದು ಇಡೀ ಇಲ್ಲಿ ಪೂಜೆ ಮಾಡಿ, ನಿಮಗೆ ಶ್ರೇಯಸ್ಸಾಗುತ್ತೆ ಅಂತ ಹೇಳಿದ್ರಂತೆ. ಆವಾಗ ತಂದು ಇಡಬೇಕು ಅಂದಾಗ ಹಿರಿಯವರಿದ್ದರು, ನಿಮ್ಮ ಮುತ್ತಜ್ಜ ಚೆನ್ನೇಗೌಡರು ಅಂತ, ಅವರು ತಂದು ಇದನ್ನು ಪ್ರತಿಷ್ಠಾಪನೆ ಮಾಡಿಸಿ ಚೆನ್ನಾಗೇ ಇತ್ತು. ಆಮೇಲೆ ಸ್ವಲ್ಪ ದಿನ ಆದಮೇಲೆ ಏನಾಯಿತು, ಇಲ್ಲಿ ಸೈಡಲ್ಲಿ ಬೇಲಿ ಇತ್ತಲ್ಲ, ಬೇಲಿನ ಕೆಡವಾಕ್ಬಿಟ್ರು. ದನಗಳು ಬಂದು ಏನು ಮಾಡ್ತಾಯಿತ್ತು, ಆ ಕಲ್ಲನ್ನೆಲ್ಲ ಉಜ್ಜೋದು ಮಾಡೋದು ಈ ಥರ ಮಾಡ್ತಾಯಿತ್ತು. ಆವಾಗ ಮತ್ತೆ ಇದೇನು ಈ ಥರ ಆಗ್ತಾ ಇದೆಯಲ್ಲ ಅಂದಿದ್ದಕ್ಕೆ ಅವರೇನಂತ ಹೇಳಿದ್ರು, ಶಾಸ್ತ್ರ ಒಂದು ಕೇಳಬೇಕಾದ್ರೆ ಅದು ನಿಮಗೆ ಶ್ರೇಯಸ್ ಕೊಡೋಂಥ ದೇವರು, ಅದನ್ನು ನೀಟಾಗಿ ನೀವು ಪೂಜೆ ಮಾಡಿ ಅಂತ ಹೇಳಿದ ಮೇಲೆ ನಿಮ್ಮ ಪಪ್ಪ ಅವ್ರ ಅಣ್ಣ ತಮ್ಮಂದಿರು ಎಲ್ಲ ಸೇರಿಕೊಂಡು ಅವ್ರ ರಿಲೇಷನ್ಸ್ನೆಲ್ಲ ಕರೆಸ್ಬಿಟ್ಟು ಒಂದು ಜೀರ್ಣೋದ್ಧಾರ ಮಾಡಿಸಿ ಪೂಜೆ ಮಾಡಿಸಿ, ಆವಾಗ ವರ್ಷಕ್ಕೊಂದು ಸರಿ ಅದಕ್ಕೆ ಬಲಿ ಕೊಟ್ಟು ಪೂಜೆ ಮಾಡ್ತೀವಿ. ಹೆಸರು ಗೋಂದಿಯಮ್ಮ ಅಂತ ಅದಕ್ಕೆ ಹೆಸರು. ಹಂದಿ ಬಲಿ ಕೊಟ್ಟು ಪೂಜೆ ಮಾಡ್ತೀವಿ. ಬೇಡ ಅಂದಾಗ ಬಂದು ಹಣ್ಕಾಯಿ ಮಾಡಿಕೊಂಡು ಪೂಜೆ ಮಾಡಿಕೊಂಡು ಹೋಗ್ಬೋದು. ತೋಟಕ್ಕೆ ಕಾವಲಾಗಿ ದೇವತೆ ಇಲ್ಲಿ ನೆಲೆಸಿದಾಳೆ ಅಂತ ಹಿರಿಯವರು ಹೇಳ್ತಾ ಇದ್ರು. ಈಗ ನಾವು ಅದನ್ನೇ ನಂಬ್ಕೊಂಡು ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲರಿಗೂ ವೆಲ್ಕಮ್ ಟು ನಮ್ಮ ತೋಟ. ಹೇಳಿ ಪಪ್ಪ, ಇವಾಗ ಎಷ್ಟಿದೆ ತೋಟ, ಯಾವ ಥರ ಕಾಫಿ ಹಾಕಿರೋದು, ಡೀಟೇಲ್ಸ್. ಇದು ರೋಬಸ್ಟ ಗಿಡ. ಇದನ್ನು ಹಾಕಿ 15 ವರ್ಷ ಆಯಿತು. ಇದ್ರ ಮಧ್ಯೆ ನಾವೆಲ್ಲ ಚಂದ್ರಗಿರಿ ಅಂತ ಕಾಫಿ ಬರುತ್ತೆ, ಅದನ್ನು ಮಾಡಿದ್ವಿ. ಅದನ್ನೆಲ್ಲ ತೆಗೆದಾಕ್ಬಿಟ್ಟು ಈಗ ಇದೊಂದು ಬಿಟ್ಕೊಂಡಿದ್ವಿ. ಇದು ಎಕರೆಗೆ ನಮ್ಮಲ್ಲಿ 15 ಚೀಲ ಕುಯ್ಯೋರು ಇದ್ದಾರೆ, 20 ಚೀಲ ಕುಯ್ಯೋರು ಇದ್ದಾರೆ, 30 ಚೀಲ ಕುಯ್ಯೋರು ಇದ್ದಾರೆ, 50 ಚೀಲ ಕುಯ್ಯೋರು ಇದ್ದಾರೆ. ಇದು ನಾನು ಅವರೇಜ್ 40 ರಿಂದ 50 ಚೀಲ ಎಕರೆಗೆ ಕುಯ್ತೀನಿ ನಾನು ಇದರಲ್ಲಿ. ಇದು ಮೆಣಸು, ತುಂಬ ಕಾಡು ಮೆಣಸಿತ್ತು. ಹೇಳಿ ಪಾಪ, ಏನಕ್ಕೆ ಸ್ಪೆಷಲ್ಲು, ಇದು ಏನಕ್ಕೆ ಇಷ್ಟು ಹೆಲ್ದಿ ಆಗಿದೆ ತೋಟ, ಮತ್ತೆ ಏನಕ್ಕೆ ಅಷ್ಟು ಫಸಲು ಕೊಯ್ತೀವಿ ಅಂತ? ಒಂದು ವರ್ಷದಲ್ಲಿ ಇದು 3 ರಿಂದ 4 ಸರಿ ಗೊಬ್ಬರ ಹಾಕ್ತೀವಿ ನಾವು. ಒಂದೊಂದು ಟೈಮ್ ಬಂಪರ್ ಇದ್ದಾಗ 5 ಬಾರಿನೂ ಗೊಬ್ಬರ ಹಾಕಕ್ಕುಂಟು. ಮರ ನಾವಿವು ಕಳೆದ ಸಾರಿ ಸೇಡ್ ತೆಗೆದಿದ್ವಿ. ಇನ್ನು ಈಗ ಮಳೆ ಬಿದ್ದ ಮೇಲೆ ತೆಗಿಬೇಕು, ಮಳೆ ಕಡಿಮೆ ಇದೆ ಅಂತ ಹೇಳಿ ನಾವು ಇದನ್ನು ಮಾಡಿದ್ದೀವಿ. 2 ಸ್ಪ್ರೇ ಕೊಡ್ತೀವಿ ಇದಕ್ಕೆ. ಅದರಿಂದ ನಾವು ಎಷ್ಟು ವ್ಯವಸಾಯನ ಮಾಡ್ತೀವಿ ಅಷ್ಟು ಇದರಲ್ಲಿ ಜಾಸ್ತಿ ಕ್ರಾಪನ್ನು ನಾವು ಕುಯ್ಬೋದು. ವರ್ಷಕ್ಕೆ 1 ಸರಿ ಗೊಬ್ಬರ ಕೊಟ್ಟರೆ, 2 ಸರಿ ಗೊಬ್ಬರ ಕೊಟ್ಟರೆ ಕ್ರಾಪು ಆಟೋಮೆಟಿಕ್ಕಾಗಿ ಕಡಿಮೆ ಆಗುತ್ತೆ. ಅದರಿಂದ ನಾವು ಗಿಡನ ತುಂಬ ಚೆನ್ನಾಗಿ ನೋಡಿಕೊಂಡ್ರೆ ಎಕರೆಯಲ್ಲಿ 40 ರಿಂದ 50 ಚೀಲ ಕಾಫಿನ ಅವರೇಜ್ ನಾವು ಕುಯ್ಬೋದು. 1 ವರ್ಷ ಕಡಿಮೆ ಆಗುತ್ತೆ ಸ್ವಲ್ಪ, ಮತ್ತೆ ಮಿಕ್ಕಿದ್ದು ಕಂಟಿನ್ಯೂ ಆಗುತ್ತೆ. ಯಾವ ಮಂತಲ್ಲಿ ಹೂ ಬಿಡುತ್ತೆ, ಯಾವ ಮಂತಲ್ಲಿ ಕಾಯಿ ಆಗುತ್ತೆ, ಮತ್ತು ನಾವು ಯಾವಾಗ ಫಸಲು ಕುಯ್ಬೋದು? ಫೆಬ್ರವರಿಗೆ ನಾವು ನೀರು, ಮಾರ್ಚಲ್ಲಿ ನಾವು ನೀರನ್ನು ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ರೋಬಸ್ಟ ಗಿಡಕ್ಕೆ. ಮಾರ್ಚಲ್ಲಿ ಹೊಡೆಯಿದ್ರೆ 15 ದಿವಸದೊಳಗೆ ಹೂವು ಫುಲ್ಲು ಬಂದ್ಬಿಡುತ್ತೆ. 10 ದಿನದಲ್ಲಿ 10 ದಿನದಲ್ಲಿ ಹೂ ಬಂದ ಮೇಲೆ ಮತ್ತೆ ಅದು ಈ ಥರ ಹೀಚಾಗುತ್ತೆ, ಇಲ್ಲಿ ಬರುತ್ತೆ, ಈ ಥರ ಹೀಚಾಗುತ್ತೆ. ಅದು 1-2 ಮಂತ್ 3 ಮಂತ್ಸಲ್ಲಿ ಇಷ್ಟು ಸೈಜ್ ಬರುತ್ತೆ. ನವಂಬರಿಂದ ಡಿಸೆಂಬರ್ಗೆ
ಕಾಫಿ ಕೊಯ್ಲನ್ನು ನಾವು ಸ್ಟಾರ್ಟ್ ಮಾಡ್ತೀವಿ ಹ್ಞೂ ಇದರಲ್ಲಿ. ಇದು ಎಷ್ಟು ಎಕರೆ ಇದೆ ಇದು? ಇದು ಟೋಟಲ್ಲು 3 ಎಕರೆ ಇದೆ ಹ್ಞೂ ಈ ಜಾಗದಲ್ಲಿ. ಹ್ಞೂ ಈ ಜಾಗದಲ್ಲಿ 3 ಎಕರೆಯಲ್ಲಿ 100ರಿಂದ ಹ್ಞೂ 110 ಚೀಲ ಹ್ಞೂ ಈಗ ನಾವು ಕ್ರಾಪ್ ಹುಯ್ತಾ ಇದ್ದೀವಿ. ಇನ್ನು ಇದಕ್ಕೆ ತುಂಬ 4-5 ವರ್ಷ ಕಳಿಬೇಕಿದು. ಹ್ಞೂ ಏನಕ್ಕೆ ಅಂದರೆ ಇದು ಮಧ್ಯೆ ನಾವು ಸೆಲೆಕ್ಷನ್ ಗಿಡನ ಹಾಕಿದ್ವಿ, ಹ್ಞೂ ಅದು ತೆಗೆದ ಮೇಲೆ ಇದು ಮತ್ತೆ ಡೆವಲಪ್ ಮಾಡಿದ್ದು. ಹ್ಞೂ ಹಾಗಾಗಿ ಇದು ಇನ್ನೂ ಒಂದು 4 ವರ್ಷ ಹ್ಞೂ ಕಳಿಬೇಕು. ಹ್ಞೂ ಮತ್ತು ನಾವು ಇದೇನು ಕಾಫಿ ತೋಟದೊಳಗಡೆ ಏನೇನು ಹಾಕ್ತೀವಿ? ಪೆಪ್ಪರು ಪೆಪ್ಪರ್ ಹಾಕ್ತೀವಿ. ಹಾಂ ಪೆಪ್ಪರ್ ಸೈನಾಗ ಒಂದು ಸಪೋಟ ಹಾಕ್ಬೋದು, ಹಾಂ ಪೆಪ್ಪರ್ ಹಾಕ್ಬೋದು, ಕಿತ್ಲೆ ಹಾಕ್ಬೋದು. ಈಗ ನಮ್ಮ ಬಳಿ ಎಲ್ಲ ಏನಾಗಿದೆ ಅಂದರೆ ಕೊಡಗಲ್ಲೆಲ್ಲ ಕಾಯಿಲೆ ಸ್ಟಾರ್ಟ್ ಆಗಿಬಿಟ್ಟಿದೆ ಪೆಪ್ಪರ್ಗೆ ಹ್ಞೂ ಮತ್ತು ಇದಕ್ಕೆ ಈಗ ನಿಂಬೆಗೆ ಕಿತ್ಲೆಗೆ ಹ್ಞೂ ಅದು ಬರ್ತಿಲ್ಲ. ಈಗ ಸಾಧಾರಣ ನಮ್ಮ ತೋಟದಲ್ಲಿ 800 ಬಳ್ಳಿ ಮೆಣಸಿತ್ತು ಈ ಥರ. ಹ್ಞೂ ಈಗ ಕಾಯಿಲೆ ಆಗಿ ಸ್ವಲ್ಪ 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 ಹೋಗಿ ಹೋಗಿ ಹ್ಞೂ ಮತ್ತೆ ಉಳ್ಕೊಂಡಿದೆ. ಮುಂಚೆ ನಾವು ಚಿಕ್ಕವರಿದ್ದಾಗ್ಲೂ ಎಷ್ಟು ಹಾಂ ತುಂಬ ಇತ್ತು. ಆರೆಂಜ್ ಕೊಡಗೆ ಫೇಮಸ್ಸು ಆರೆಂಜ್ಗೆ. ಹಾಂ ಆದರೆ ಇವಾಗ ಒಂದೇ ಒಂದು ಮರನೂ ಇಲ್ಲ ನಮ್ಮ ತೋಟದಲ್ಲಿ. ಹಾಂ ಇಲ್ಲಿ ಅಂತ ಅಲ್ಲ, ಎಲ್ಲ ಬಳಿನೂ ಪೂರ್ತಿ 90% ಹೋಗಾಗಿದೆ. ಚಂದ್ರಗಿರಿ ಗಿಡ ಮಧ್ಯೆ ಇರೋದು ಚಂದ್ರಗಿರಿ ಗಿಡ. ಇದು ಅರೇಬಿಕಾ ಚಂದ್ರಗಿರಿ ಗಿಡ ಅಂತ ಹೇಳ್ತೀವಿ. ಇದರಲ್ಲಿ ಬೇರೆ ಬೇರೆ ಜಾತಿ ಇದೆ. ಇದು ರೋಬಸ್ಟಾ C/R ಅಂತ. ಇದು ತುಂಬ ವರ್ಷಗಳ ಕಾಲ ಬಾಳಿಕೆ. ಇದು Life span ಲೈಫು 100 ವರ್ಷ ಮೇಂಟೈನ್ ಮಾಡಿದರೆ 100 ವರ್ಷ ಬರುತ್ತೆ ಈ ಗಿಡ. ಹ್ಞೂ ಹಾಂ ಹ್ಞೂ ಇದು ಎಷ್ಟು ವರ್ಷ ಇರುತ್ತೆ ಅಂತ ಹೇಳಿ? ಇದು ನೀಟಾಗಿ ಮೇಂಟೈನ್ ಮಾಡಿದರೆ ಒಂದು 30 ವರ್ಷ 25 ವರ್ಷ ಹ್ಞೂ ಮೇಂಟೈನ್ ಮಾಡ್ಬೋದು. ಮತ್ತೆ ಇದ್ರ ಸೈಜು ಚಿಕ್ಕದಾಗಿರುತ್ತೆ. ರೋಬೋಸ್ಟಾ ಇಲ್ಲ, ಅಂತ ಹೇಳಿದ್ರೆ ಇದ್ರ ಸೈಜೇ ದಪ್ಪ ಇರುತ್ತೆ. ಅಲ್ಲ, ಇದು ಗಿಡದ ಸೈಜು. ಗಿಡದ ಸೈಜ್ ಬುಡ ಗಿಡ ಬುಡ ಹೈಟ್ ಬರುತ್ತೆ. ಹೈಟ್ ಬರುತ್ತೆ. ಆಮೇಲೆ ನಾವು ನೋಡ್ಬೋದು ಕೂರ್ಗಲ್ ಎಲ್ಲರೂ ಟ್ರಾವೆಲ್ ಮಾಡ್ತಾ ಇರ್ಬೇಕಾದ್ರೆ ಸೈಡಲ್ಲೆಲ್ಲ ಫರ್ನಿಚರು. ಡಿಫ್ರೆನ್ಸು ಏನಿಲ್ಲ. ಇದು ಸ್ಪ್ರೇ ಕೊಡದೇ ಇದ್ರೂ ನಡೆಯುತ್ತೆ. ಮೇಂಟೆನೆನ್ಸು ಈಸಿ. ದುಡ್ಡು ಈ ಸೆಲೆಕ್ಷನ್ ಗಿಡದಲ್ಲಿ ಮೇಂಟೆನೆನ್ಸ್ ಮಾಡಿದರೆ ಜಾಸ್ತಿ ಸಿಗುತ್ತೆ. ಇದರಲ್ಲಿ ಅವರೇಜ್ ಕಾಫಿ ಕಡಿಮೆ ಸಿಗುತ್ತೆ. ನಾವು ರೋಬಸ್ಟ ಗಿಡ ಜಾಸ್ತಿ ನೀವು ಮಾಡೋದ್ರಿಂದ ಅದರಷ್ಟೇ ಸೇಮ್ ಬೆನಿಫಿಟ್ಟು ನಾವು ಮಾಡ್ಕೋಬೋದು. ಎಫೆಕ್ಟು ಸೆಲೆಕ್ಷನ್ ಗಿಡಗೇ ತುಂಬ ಎಫೆಕ್ಟ್ ಹಾಕಲೇಬೇಕು, 4-5 ಸ್ಪ್ರೇ ಹೊಡಿಬೇಕು. ತುಂಬ ಪ್ರಾಬ್ಲಮ್ಮು. ಮಳೆ ಬಿಸಿಲು ಸೆಲೆಕ್ಷನ್ಗೆ ತುಂಬ ನೆರಳು ಬೇಕು. ಮೀಡಿಯಮ್ ನೆರಳು ಇರಲೇಬೇಕು, ಇಲ್ಲಾಂದರೆ ಬೋರ್ಲು ಎಲ್ಲ ಸ್ಟಾರ್ಟ್ ಆಗಿಬಿಟ್ರು ರೋಗ ಬರುತ್ತೆ. ಇದಕ್ಕೆ ನೆರಳೇ ಇರಬಾರ್ದು, ಆದರೆ ಕಂಟಿನ್ಯೂ ನೀರಿನ ವ್ಯವಸ್ಥೆ 100% ಇರಲೇಬೇಕು. ನಾವು ಕೊಡಗಿನ ಸೈಡ್ ಹೋಗಬೇಕಾದ್ರೆ ನಾವು ಫರ್ನಿಚರ್ಸ್ ನೋಡ್ತೀವಿ ಅಲ್ವಾ, ಅದು ರೋಬೋಸ್ಟ್ ಅದು. ಆದರೆ ಇದಕ್ಕೆ 15 ವರ್ಷ ಆಗಿದೆ, ಅದಕ್ಕೆ ಬುಡ ಅಷ್ಟು ದಪ್ಪ ಇರೋದಿಲ್ಲ. ಅದೆಲ್ಲ ನಾವು ನೋಡಿದ್ರೆ ಎಷ್ಟು 50 ವರ್ಷ ಅಷ್ಟೆಲ್ಲ ಇರೋದು ದಪ್ಪ ಬುಡ ಇರುತ್ತೆ. ಅದರಲ್ಲಿ TV ಸ್ಟ್ಯಾಂಡ್ ಆಗಿರ್ಬೋದು, ಫೋನ್ ಸ್ಟ್ಯಾಂಡು, ಅದೆಲ್ಲ ಫರ್ನಿಚರು ಕೂರ್ಗ್ ಸೈಡ್ ಟ್ರಾವೆಲ್ ಮಾಡೋರು ಅಬ್ಸರ್ವ್ ಮಾಡಿರ್ತೀರ, ಅದು ಇದರಿಂದನೇ ಮಾಡಿರೋದು. ಇದು ಗದ್ದೆ ಎಲ್ಲಿಂದ ಎಲ್ಲಿ ತನಕ ಪಪ್ಪ ನಮ್ಮದು? ಇದೆ ಈ ಕಡೆ ಇಲ್ಲಿಂದ ಕಂಬದ ಇಲ್ಲಿಂದ ಇದೆ. ಅಲ್ಲಿ ವ್ಯೂ ನೋಡಿ ಹೆಂಗಿದೆ ಅಂತ. ಇದು ನಾವು ಮಾಡ್ತಿಲ್ಲ ಇವಾಗ, ಪಪ್ಪ ಭತ್ತ ಹಾಕಕ್ಕೆ. ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಮನೆ, ಅಲ್ಲಿರೋದು ಊರು. ಅಲ್ಲಿಂದ ಇಲ್ಲಿ ತನಕ ನಡ್ಕೊಂಬರ್ಬೇಕು ತೋಟಕ್ಕೆ. ಇದು ಬಾವಿ, ಆದರೆ ನೀರಿಲ್ಲ ಇವಾಗ ಸಮ್ಮರ್ ಆಗಿರೋದ್ರಿಂದ. ಇದು ಇನ್ನೊಂದು ಜಾಗದಲ್ಲಿ ತೋಟ ಮಾಡಿರೋದು. ಇವಾಗ ನೀರು ಹೊಡಿತಾ ಇದ್ದೀವಿ ಇದಕ್ಕೆ.
ಇದು ಎಷ್ಟಿದೆ ಪಪ್ಪ? ಇದು 1 ಎಕರೆ ಇದೆ. ಇದು ಫಸ್ಟು ಮೊದಲು ಗದ್ದೆ. ಗದ್ದೆಯಲ್ಲಿ ಗಿಡನೇ ತರೋಕ್ಕಾಗಲ್ಲ, ಅದು ಮಕ್ಕಿ ಗದ್ದೆ ಮಲ್ನಾಡ, ತರೋಕ್ಕಾಗಲ್ಲ ಅಂತಿದ್ರು. ಆದರೆ ನಾವು ಗಿಡನ ಹಾಕಿ ಈ ಲೆವೆಲ್ಗೆ ಬೆಳೆಸಿದ್ದೀವಿ. ಒಂದ್ಸತಿ ಫುಲ್ ಹೋಗಿ ಒಂದು ಸರಿ ಪೂರ್ತಿ ಹೋಯ್ತು, ಆದರೂ ಬಿಡಲಿಲ್ಲ, ಶ್ರಮಪಟ್ಟು ಮಾಡಿದ್ದೀವಿ. ಮಾಡಲಿದ್ರಾಗಿ 1 ಎಕರೆಗೆ ಇದರಲ್ಲಿ 40 ಚೀಲ ಕಾಫಿ ಕುಯ್ತಾ ಇದ್ದೀವಿ. ಇದು ನಾವು ಡೈಲಿ ನೀರಿನ ವ್ಯವಸ್ಥೆ ಎಲ್ಲ ಇದೆ. ಡೈಲಿ ಸ್ಪ್ರಿಂಕ್ಲರು, ಮಳೆ ಇದನ್ನು ನಾವೇನು ಇದನ್ನು ಮಾಡಲ್ಲ. ಮಾಮೂಲಿ ನಾವು ನೀರು ಕಂಟಿನ್ಯೂ ಹೊಡ್ಕೊತಾ ಇರ್ತೀವಿ. ಪೈಪ್ಲೈನ್ ಕನೆಕ್ಟ್ ಮಾಡಿ ಬಿಟ್ಟಿರೋದು ಬೋರ್ವೆಲ್. ಪೈಪ್ಲೈನ್ ಕನೆಕ್ಟ್ ಮಾಡ್ಕೊಂಡಿದ್ದೀವಿ. ವಾಲ್ ಸಿಸ್ಟಮ್ ಎಲ್ಲ ಏನು ನಾವು ಬೇರೆ ಏನಿಲ್ಲ, ವಾಲ್ ಸಿಸ್ಟಮ್ ವಾಲ್ ತಿರುಗಿಸಿ ಹೋದರೆ ಅದ್ರ ಪಾಡಿಗೆ ಅದು ಹೊಡ್ಕೊತಾ ಇರುತ್ತೆ. ಇವಾಗ ಜೂನ್ ಆದ್ರೂ ಮಳೆ ಬರದೇ ಇರೋದ್ರಿಂದ ನೀರು ಹೊಡಿಬೇಕಾಗಿರೋದ್ರಿಂದ ಹೊಡಿತಾ ಮಳೆ ಇದ್ದಿದ್ರೆ ನೀರು ಹೊಡಿಯೋ ಇದೆಲ್ಲ ಸೇಡೆಲ್ಲ ತೆಗಿಸ್ಬೇಕು. ಮಳೆ ಇಲ್ಲದ ಕಾರಣ ಮಳೆ ಬಿದ್ದ ಮೇಲೆ ತೆಗಿಸೋಕ್ಕೋಸ್ಕರ ಹಂಗೆ ಬಿಟ್ಕೊಂಡಿದ್ದೀವಿ. ಅದು ಡೈರೆಕ್ಟಾಗಿ ಇದು ಮರ್ಗಸಿ ಮಾಡಿ ಕಾಫಿ ಬೆಳೆಯೋ ಟೈಮಲ್ಲಿ ಅದಕ್ಕೆ ಕಾಫಿ ಗಿಡಕ್ಕೆ ಬಿಸಿಲು ಮಾಡಿ ಕೊಡಬೇಕು. ಆಫ್ ಮಾಡಲಾ? ಮುಂಚೆ ಇದ್ರ ಗಿಡದ ಮಧ್ಯೆ ತುಂಬ ಬಾಳೆ ಇತ್ತು. ಅದು ಈಗ ಗಿಡ ಎಲ್ಲ ದೊಡ್ಡದಾದ್ಮೇಲೆ ಕಮ್ಮಿ ಇದೆ ಬಾಳೆ ಗಿಡ. ನಾವೆಲ್ಲ ದುಡ್ಡು ಬಾಳೆಹಣ್ಣೆ ತಿಂದಿಲ್ಲ ಅಂತ ಹೇಳ್ಬೋದು. ಅದರಲ್ಲೂ ಬೆಂಗಳೂರಲ್ಲಿ ಬಾಳೆಹಣ್ಣಿಗೆ ದುಡ್ಡು ಕೊಟ್ಟು ತಿನ್ನೋಕ್ಕೆ ಹೊಟ್ಟೆ ಉರಿಯುತ್ತೆ. ಇದು ನೋಡಿ ನಮ್ಮದು ಅಡಿಕೆ ತೋಟ. ಎಷ್ಟು ಎಕರೆ ಇದೆ? 1 ಎಕರೆ ಇದೆ. 1 ಎಕರೆ ಅಷ್ಟಿದೆ ಜಾಗ. ಇದು ಗಿಡ ಹಾಕಿ 2 ವರ್ಷ ಆಗಿದೆ. ಮಧ್ಯ ಮುಂಚೆ ಮಧ್ಯ ಮೆಣಸಿನ್ಕಾಯಿ ಹಾಕೋಕ್ಕೆ ಕೊಟ್ಟಿದ್ರು ಬೇರೆಯವ್ರಿಗೆ. ಇವಾಗ ಅದ್ರ ಮಧ್ಯೆ ನಾವು ರೋಬಸ್ಟ ಕಾಫಿ ಹಾಕಿದ್ದೀವಿ. ಈ ಥರ ಇದು ಈ ಸತಿ ಹಾಕಿರೋ ಗಿಡ. ಇದು ನೋಡಿ, ಇದು ನಮ್ಮ ದೊಡ್ಡಪ್ಪ ಅವ್ರದ್ದು ಈ ವರ್ಷ ಹಾಕಿರೋದು ಗಿಡ. ಇಷ್ಟು ಚಿಕ್ಕದಿದೆ. ಮತ್ತು ಈಗ 2 ವರ್ಷಕ್ಕೆ ಈ ಥರ ಆಗಿದೆ. ಮತ್ತು ಇಲ್ಲಿ ಪೈಪ್ಲೈನ್ ಸ್ಪ್ರಿಂಕ್ಲರ್ ಕಾಣಿಸ್ತಾ ಇದೆ ಅಲ್ವಾ, ಪ್ರತಿಯೊಂದಕ್ಕೂ ಪೈಪ್ಲೈನ್ ಮಾಡಿದ್ದೀವಿ. ಒಂದು ಸತಿ ಆನ್ ಮಾಡಿದ್ರೆ ಇಡೀ ತೋಟಕ್ಕೆ ಪೂರ್ತಿ ನೀರು ಹೊಡೆಯುತ್ತೆ. ಅಲ್ಲಿ ಮುಂಚೆ ತೋಟದಲ್ಲಿ ಜೆಟ್ ಹೊಡಿತಿದ್ದಿದ್ದು ನೋಡಿದ್ವಲ್ಲ ನೀರು, ಅದೇ ಥರ ಇಲ್ಲೂ ಎಲ್ಲ ಗಿಡಕ್ಕೂ ಹೊಡೆಯುತ್ತೆ. ಮತ್ತು ಈ ಥರ ನಲ್ಲಿನೂ ಹಾಕ್ಕೊಂಡಿದ್ದೀವಿ. ಒಂದು ಮಧ್ಯ ಏನಾದ್ರು ನೀರು ಬೇಕಂದರೆ, ಊರಿಂದ ಬಂದಿರ್ತೀವಲ್ಲ ಮತ್ತೆ ಮನೆಗೆ ಹೋಗೋಕ್ಕಾಗಲ್ಲ ಅಂದರೆ ನೀರು ಕುಡಿಯೋಕ್ಕೆ ಎಲ್ಲ ತಗೋಬೋದು ಅಂತ, ಕೆಲ್ಸಕ್ಕೆ ಬಂದಿರ್ತಾರಲ್ಲ ಅವರಿಗೆಲ್ಲ. ಇದು ನಮ್ಮ ಪಕ್ಕದವ್ರದ್ದು ಮೆಣಸಿನ್ಕಾಯಿ ಹಾಕಿರೋದು. ಬೆಂಗಳೂರಿಗೆ ಹೋಗ್ತಿದ್ದೀವಲ್ಲ, ಅದಕ್ಕೆ ಮೆಣಸಿನ್ಕಾಯಿ ಕಿತ್ಕೊಂಡು ಹೋಗೋಣ ಅಂತ ಸ್ವಲ್ಪ ಕಿತ್ಕೊತಾ ಇದ್ದೀವಿ. ಇವ್ರು ನೋಡಿ ಯಾವ ಥರ ಸ್ಪ್ರಿಂಕ್ಲರ್ ಮಾಡಿದ್ದಾರೆ ಅಂತ. ಗಿಡ ಚಿಕ್ಕದಲ್ವಾ, ಚಿಕ್ಕ ಚಿಕ್ಕ ಸ್ಪ್ರಿಂಕ್ಲರ್. ಇವರು ಅಡಿಕೆ ಹಾಕಿದ್ದಾರೆ ಮಧ್ಯ. ಇದೇನಮ್ಮ ಇದು? ಅವಕಾಡೋದ ಅಂತ? ಅಲ್ಲ, ಕಾಫಿ ಗಿಡನೇ ಅದು. ಕಾಫಿ ಗಿಡನ. ಇದಾಗಿತ್ತು ಇವತ್ತಿನ ವ್ಲಾಗ್. ಎಲ್ಲರಿಗೂ ಹೇಗೆ ಅನ್ನಿಸ್ತು ನಮ್ಮ ತೋಟ? ಇನ್ನೂ ಏನಾದ್ರು ಡೀಟೇಲ್ಡ್ ವಿಡಿಯೋ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್. ಬಾಯ್.